ವೆಲ್ಕಮ್ ಟು ಸುಕುಮ್ ಅಡುಗೆ ಮನೆ. ಇವತ್ತು ನಾನೊಂದು ಹಳೆ ಸ್ವೀಟ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಇದು ಮುಂಚೆ ಎಲ್ಲ ಫಸ್ಟ್ ಈ ಥರ ಸೌತಿ ಬೀಜ ಅಂತ ಸ್ಟೋರ್ ಮಾಡಿ ಬೇಸಿಗೆಯಲ್ಲೆಲ್ಲ ಮಾಡಿ ಒಣಗಿಸ್ಬಿಟ್ಟು ವರ್ಷಗಟ್ಟಲೆ ಇಟ್ಕೋತಾ ಇದ್ರು. ಇದು ಹಾಲು ತುಪ್ಪ ಜೊತೆ ತುಂಬಾ ಚೆನ್ನಾಗಿರುತ್ತೆ ಈ ಸ್ವೀಟು. ಇದು ಯಾವ ಥರ ಮಾಡೋದಂತ ಇವತ್ತು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮೊದಲು ಇಲ್ಲಿ ಈ ಥರ ಸೌತಿ ಬೀಜ ಅಂತ ಗೋಧಿ ಹಿಟ್ಟಲ್ಲೆಲ್ಲ ಮಾಡ್ತಾಯಿದ್ರು. ಇವಾಗ ಚಿರುಟು ರವೆನೂ ಈ ಥರ ಮಾಡಿ ವರ್ಷಗಂಟ್ಲೆ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು. ಇದು ಯಾವ ಥರ ಮಾಡೋದಂತ ನೋಡಿ. ಇವಾಗ ನಾನು 1 ಬಟ್ಲು ಸೌತಿ ಬೀಜಕ್ಕೆ 4 ಬಟ್ಲಷ್ಟು ನಾನಿಲ್ಲಿ ನೀರು ಹಾಕೋತಾ ಇದ್ದೀನಿ. 1ಕ್ಕೆ 4ರಷ್ಟು ನಾವಿಲ್ಲಿ ನೀರು ಹಾಕ್ಕೋಬೇಕಾಗುತ್ತೆ ನೋಡಿ. ಈ ಥರ ನಾವು 4 ಬಟ್ಲು ನೀರು ಹಾಕ್ಕೊಂಡಿದ್ಮೇಲೆ ನೀರು ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು. ಆಮೇಲೆ ನಾವು ಏನು ಸೌತಿ ಬೀಜ ಮಾಡಿಟ್ಕೊಂಡಿರ್ತೀವಲ್ಲ ಅವನ್ನ ಹಾಕೋಬೇಕಾಗುತ್ತೆ. ನಾವೀಗ ಹಂಗೆ ಅದ್ರ ಜೊತೆನೇ ಹಾಕಬಾರ್ದು. ನೀರು ಬಿಸಿ ಆದಮೇಲೆ 1 ಬಟ್ಲಷ್ಟು ನಾನಿಲ್ಲಿ ಸೌತಿ ಬೀಜ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ನೀರಲ್ಲಿ ಕೈಯಾಡಿಸ್ಕೊಂಡು ಸಣ್ಣ ಉರಿಯಲ್ಲಿ ನಾವು ಇದನ್ನು ಒಂದು 10ರಿಂದ 15 ನಿಮಿಷ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಇದೆಷ್ಟು ಚೆನ್ನಾಗಿ ಕುದಿತೈತೆ ಅಷ್ಟು ನಮ್ಗೆ ಸ್ವೀಟ್ ಚೆನ್ನಾಗಿ ಬರುತ್ತೆ. ಇದು ಸ್ವಲ್ಪ ಕುದಿಲಿಕ್ಕೆ ಟೈಮ್ ಬೇಕಾಗುತ್ತೆ. ಹಾಗಾಗಿ ಇದನ್ನು ಜೋರು ಉರಿಯಲ್ಲಿ ಕುದಿಸಿದ್ರೆ ಇದೆಲ್ಲ ಉಕ್ಕೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಸಣ್ಣ ಉರಿಯಲ್ಲಿ ನಾವು ಇದನ್ನು ಬೇಯಿಸ್ಕೋಬೇಕಾಗುತ್ತೆ ನೋಡಿ. ಇದು ಒಂದು 10 ನಿಮಿಷ ಚೆನ್ನಾಗಿ ಬೆಂದ್ರೆ ನಮ್ಗೆ ಸ್ವೀಟ್ ರೆಡಿ ಆಗುತ್ತೆ. ಇದು ತುಂಬ ಟೈಮ್ ಏನು ತೊಗೊಳೋದಿಲ್ಲ. ಇದರಿಂದ ನಾವು ಉಪ್ಪಿಟ್ಟಿಗೆಲ್ಲ ಯಾವ ಥರ ಒಗ್ಗರಣೆ ಹಾಕ್ತೇವಲ್ಲ ಅದೇ ಥರನ ಒಗ್ಗರಣೆ ಹಾಕಿಬಿಟ್ಟು ಇದು ಸೌತಿ ಬೀಜ ಹಾಕಿ ಕುದಿಸಿದ್ರೆ ಉಪ್ಪಿಟ್ಟು ತುಂಬಾ ಟೇಸ್ಟ್ ಆಗಿರುತ್ತೆ. ಯಾರಿಗಾದರೂ ಉಪ್ಪಿಟ್ಟು ಮಾಡೋ ವಿಡಿಯೋ ಬೇಕಂದ್ರೆ ಕಮೆಂಟ್ ಮಾಡಿ. ಅದನ್ನು ನಾನು ಇದೇ ಸೌತಿ ಬೀಜದಿಂದ ಯಾವ ಥರ ಉಪ್ಪಿಟ್ಟು ಮಾಡೋಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ. ಈ ಥರ ಸಣ್ಣ ಉರಿಯಲ್ಲಿ ನಾವು ಒಂದು 10 ನಿಮಿಷ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕಾಗತ್ತೆ. ಇದಕ್ಕೆ ಬೇಕಿದ್ದರೆ ಸಕ್ಕರೆನ ಹಾಕ್ಕೋಬೋದು. ನಾನಿವತ್ತು ಇದಕ್ಕೆ ನಾನು ಬೆಲ್ಲ ಹಾಕಿಬಿಟ್ಟು ಯಾವ ಥರ ಸ್ವೀಟ್ ಮಾಡೋದಂತ ತೋರಿಸ್ತಾ ಇದ್ದೀನಿ. ಇದು ಮುಂಚೆ ಎಲ್ಲ ಈ ಥರ ಸೌತಿ ಬೀಜ ಮಾಡಿ ಇಟ್ಕೊಂಡ್ಬಿಟ್ಟು 1 ವರ್ಷಗಂಟ್ಲೆ ನಾವು ಸ್ಟೋರ್ ಮಾಡಿ ಇಟ್ಕೋತಾ ಇದ್ರು. ಇವಾಗೆಲ್ಲ ಈ ಸ್ವೀಟ್ ರೆಸಿಪಿ ಕಡಿಮೆ ಆಗಿದೆ ನೋಡು. ಕುದ್ದಿಂದ ಎಷ್ಟು ಚೆನ್ನಾಗಿ ಎಲ್ಲ ನೀರೆಲ್ಲ ಹೋಗಿ ಈ ಥರ ಕ್ವಾಂಟಿಟಿನೂ ಜಾಸ್ತಿ ಆಗುತ್ತೆ. ಇದು ಕುದ್ದಿದ ಮೇಲೆ ನಾವು ಹಾಕಿರೋದು 1 ಬಟ್ಲು. ಇವಾಗ ನೋಡಿ ನಮ್ಗೆ ಎಷ್ಟೊಂದು ಕಾಣಿಸ್ತಾ ಇದೆ. ಇವಾಗ ನಾನು ಇದಕ್ಕೆ ಯಾವ ಬಟ್ಲಲ್ಲಿ ಸೌತಿ ಬೀಜ ತೊಗೊಂಡಿರ್ತೇನಲ್ಲ ಅದೇ ಬಟ್ಲಲ್ಲಿ ನಾನು 1 ಬಟ್ಲಾಗಷ್ಟು ಬೆಲ್ಲ ತೊಗೋತಾ ಇದ್ದೀನಿ ನೋಡಿ. ಬೆಲ್ಲನ ಅದ್ರ ಜೊತೆ ಹಾಕ್ಕೊಂಬಿಟ್ಟು ನಾನಿಲ್ಲಿ ಚೆನ್ನಾಗಿ ಕೈಯಾಡಿಸ್ಕೋತಾ ಇದ್ದೀನಿ. ಬೆಲ್ಲ ಬದಲು ಬೇಕಿದ್ದರೆ ಸಕ್ಕರೆನ ಹಾಕ್ಕೋಬೋದು. ಸಕ್ಕರೆಗಿನ ಬೆಲ್ಲ ಚೆನ್ನಾಗಿರುತ್ತೆ ಅಂತ ನಾನು ಇವತ್ತು ಬೆಲ್ಲ ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಇದನ್ನು ಚೆನ್ನಾಗಿ ಅದ್ರ ಜೊತೆ ಹೊಂದ್ಕೊಳ್ಳೋವರೆಗೂ ಚೆನ್ನಾಗಿ ಕೈಯಾಡಿಸ್ಕೊಳ್ಳೋಣ ನೋಡಿ. ಕೈಯಾಡಿಸ್ಬಿಟ್ಟು ಇದು ತುಂಬಾ ಬೇಗ ಆಗುವಂಥ ರೆಸಿಪಿ. ಯಾರಾದರೂ ಗೆಸ್ಟ್ ಬಂದಾಗ ದಿಢೀರಂತ ಮಾಡ್ಕೋಬೋದು ಈ ಸ್ವೀಟನ್ನು. ನಾವು ಗೋಧಿ ಹುಗ್ಗಿ ಎಲ್ಲ ಯಾವ ಥರ ಮಾಡ್ತೇವಲ್ಲ ಅದು ತುಂಬಾ ಕೈ ಹಿಡಿಯುತ್ತೆ. ಇದಾದರೆ ಒಂದು 10 ನಿಮಿಷದಾಗ ಪಟ ಅಂತ ಮಾಡ್ಕೋಬೋದು. ಈ ಥರ ನಾವು ಮಾಡಿಟ್ಕೊಂಡ್ಬಿಟ್ರೆ ನೋಡಿ ಈ ಥರ ಬೆಲ್ಲ ಜೊತೆ ಚೆನ್ನಾಗಿ ಹೊಂದ್ಕೊಂಡಿದೆ. ಇದಕ್ಕೆ ಬೇಕಾದ್ರೆ ಗಸಗಸೆ ಹಾಕ್ಕೋಬೋದು. ಹಾಗೆ ಒಣ ಕೊಬ್ಬರಿ, ಒಣ ಶುಂಠಿ, ಮಸಾಲೆ ಸಾಮಾನು ಎಲ್ಲನೂ ಹಾಕ್ಕೊಂಡು ಈ ಸ್ವೀಟನ್ನು ನಾವು ಮುಂಚೆ ಎಲ್ಲ ಯಾವ ಥರ ಮಾಡ್ತಾಯಿದ್ರು ಅದೇ ಥರನೇ ಇವತ್ತು ನಾನು ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಸ್ವಲ್ಪ ಕುದಿಲಿ. ಬೆಲ್ಲದ ಜೊತೆ ಒಂದು 2 ನಿಮಿಷ ನಾವು ಇದನ್ನು ಕುದಿಯೋಕೆ ಬಿಡೋಣ. ಅಂದ್ರೆ ಬೆಲ್ಲದ ಜೊತೆ ಅದು ಚೆನ್ನಾಗಿ ಹೊಂದ್ಕೊಳ್ಳೋ ಥರ 1-2 ನಿಮಿಷ ನಾನಿಲ್ಲಿ ಬಾಯಿ ಮುಚ್ಚಿಟ್ಬಿಟ್ಟು ನೋಡಿ 1-2 ನಿಮಿಷ ಆದಮೇಲೆ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾವು ಇನ್ನೊಂದು ಸರಿ ಚೆನ್ನಾಗಿ ಕೈಯಾಡಿಸ್ಕೊಂಡ್ಬಿಟ್ಟು ಇವಾಗ ಸ್ವೀಟು ರೆಡಿ ಆಯಿತು ನೋಡಿ. ಇದ್ರ ಜೊತೆ ತುಪ್ಪ ಹಾಲು ಹಾಕ್ಕೊಂಡು ಬಿಸಿ ಬಿಸಿ ಇದ್ದಾಗ ಈ ಮಳೆಗಾಲಕ್ಕೆಲ್ಲ ಏನಾದರೂ ಸ್ವೀಟ್ ತಿನ್ಬೇಕು ಅನ್ನಿಸ್ದಾಗ ದಿಢೀರಂತ ಈ ಥರ ಸ್ವೀಟ್ ಮಾಡ್ಕೋಬೋದು ನೋಡಿ. ಎಷ್ಟು ಚೆನ್ನಾಗಿ ಕುದ್ದಿದೆ ಅಂತ ಮಾಡಿಕೊಂಡು ಮಕ್ಕಳಿಗೆಲ್ಲ ಕೊಡ್ಬೋದು. ದೊಡ್ಡವರಿಂದ ಹಿಡಿದು ಚಿಕ್ಕ ಮಕ್ಕಳವರೆಗೂ ಈ ಸ್ವೀಟನ್ನು ಚೆನ್ನಾಗಿ ಈ ಥರ ಕುದಿಸಿ ಕೊಡ್ಬೋದು ನೋಡಿ. ಏಲಕ್ಕಿ ಹಾಕೋತಾ ಇದ್ದೆ ನಾನು. ಇದಕ್ಕೆ ನೀವು ಬೇಕಿದ್ದರೆ ಒಣ ಶುಂಠಿನೂ ಸ್ವಲ್ಪ ಹಾಕ್ಕೋಬೋದು. ಹಾಗೆ ಸಣ್ಣಗೆ ತುರಿದಿರುವಂಥ ಒಣ ಕೊಬ್ಬರಿ ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ಒಂದಿಷ್ಟು ಆರಕ್ಕೆ ಬಿಡಬೇಕಾಗತ್ತೆ.
ಸ್ವಲ್ಪ ಬಾಯಿ ಮುಚ್ಚಿಟ್ಬಿಟ್ರೆ ನಮ್ಗೆ ಸ್ವೀಟ್ ಅನ್ನೋದು ಇವಾಗ ರೆಡಿ ಆಯಿತು. ನೋಡಿ ಎಷ್ಟು ಪಟಾಪಟ ಅಂತ ಒಂದು ಸ್ವೀಟ್ ರೆಡಿ ಆಯಿತು 10 ನಿಮಿಷದಲ್ಲಿ. ನೋಡಿ ಇವಾಗ ತಣ್ಣಗಾದ್ಮೇಲೆ ನಾವು ಇದನ್ನು ಒಂದು ಬೌಲ್ಗೆ ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ. ಇದು ಸ್ವಲ್ಪ ಆರಿದ ಮೇಲೆ ಗಟ್ಟಿ ಆಗ್ತಾ ಬರುತ್ತೆ. ಇದರ ಜೊತೆ ನಾವು ಹಾಲು ಹಾಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ಬಿಟ್ರೆ ನಮ್ಗೆ ತುಂಬಾ ರುಚಿಕರವಾದ ಹಳೆ ಸ್ವೀಟು ರೆಡಿ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.